ಅಂತಕ್ಕಂಥವ್ರು ಅವ್ರು ಹೇಳಿದ್ರು ತಮ್ಮ ಭಾಷಣದಲ್ಲಿ, ಅವರು ಸಹ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥವ್ರು. ಪ್ರೈಮರಿದಿಂದ ಹಿಡಿದು PG ವರೆಗೆ ಅವರು ತಮ್ಮ ಎಲ್ಲ ವ್ಯಾಸಂಗವನ್ನ ನಮ್ಮ ಪ್ರದೇಶದಲ್ಲಿಯೇ ಮಾಡಿದ್ದಾರೆ. BSc ಅಗ್ರಿಕಲ್ಚರ್, MSc ಅಗ್ರಿಕಲ್ಚರ್, PhD ಇನ್ ಅಗ್ರಿಕಲ್ಚರ್, ಅದರ ಜೊತೆಗೆ IPS ಅನ್ನ ಪಾಸ್ ಆದ್ರು. ಹೀರೋಗಳು ಇರ್ತಾರೆ, ಬಿಟ್ಬಿಡಿ ಅವ್ರನ್ನ. ರಾಜಕೀಯ ಇರ್ತಾರೆ, ಬಿಟ್ಬಿಡಿ ಅವ್ರನ್ನ. ನಿಮ್ಮ ಕಾಲೇಜ್ನಲ್ಲಿ ಕ್ಲಾಸ್ನಲ್ಲಿ ಯಾರೋ ಒಬ್ಬ ಗುಂಡ ಇರ್ತಾನೆ, ಲೇವಡಿ ಮಾಡೋನು ಇರ್ತಾನೆ, ಬಿಟ್ಬಿಡಿ ಅವನು. ಅವರೆಲ್ಲ ನಮಗೆ ರೋಲ್ ಮಾಡೋದಲ್ಲ. ಇಂಥವ್ರು ನಮಗೆ ಏನಾಗ್ತಾರೆ, ರೋಲ್ ಮಾಡೋಲ್ಲ. ನಾನು ನೋಡಿದ್ರೆ ಏನ್ ಅನ್ಸುತ್ತೆ ನಿಮಗೆ? ನಾನು ನೋಡಿದ್ರೆ ಏನ್ ಅನ್ಸುತ್ತೆ ನಿಮಗೆ? Am I a role model to you? Am I a role model to you? Yes or no? ನನ್ನ ಬಗ್ಗೆ ಏನು ಗೊತ್ತಿಲ್ಲ ನಿಮಗೆ. ಹೇಗೆ ರೋಲ್ ಮಾಡಲ್ ಆಗ್ತೇನೆ? ಏನನ್ನ ಕಂಡಿರಿ? ರಿಸೋರ್ಸ್ ಪರ್ಸನ್. ಮತ್ತೆ ಏನ್ ಕಂಡೀರ? ಯಾಕೆ ರೋಲ್ ಮಾಡಲ್ ಅಂತ ಹೇಳ್ತೀರಿ ನನಗೆ? ಯು ಡೋಂಟ್ ನೋ ಮೀ. ಡ್ರೆಸ್ಸಿಂಗ್ ಸೆನ್ಸ್. ವಾವ್, ಡ್ರೆಸ್ಸಿಂಗ್ ಸೆನ್ಸ್ ಅಲ್ವಾ? ಡ್ರೆಸ್ಸಿಂಗ್ ಸೆನ್ಸ್ ನೋಡಿ ಏನಂತ ರೋಲ್ ಮಾಡಲ್ ಅಂತ ಹೇಳ್ತಾ ಇದ್ರಿ. ನಾನು ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲಿಂದ ಕಲ್ತಿದ್ದು ಅಂತ? ಈ ರೋಲ್ ಮಾಡಲ್ ಇಂದ. ಈ ರೋಲ್ ಮಾಡಲ್ ಇಂದ ನಾನು ಡ್ರೆಸ್ಸಿಂಗ್ ಸೆನ್ಸ್ ಕಲ್ತಿದ್ದೇನೆ. ಆ್ಯಂಡ್ ನನ್ನ ಪ್ರೊಫೆಷನ್ ಬಗ್ಗೆ ನನಗೆ ಗೌರವವಿದೆ. ಐ ಆಮ್ ವೆರಿ ಪ್ರೌಡ್ ಟು ಬಿ ಟೀಚರ್. ನಾನು ಟೀಚರ್ ಆಗಿದ್ದೇನೆ ಎಂಬುದಕ್ಕೆ ನನಗೆ ಸಾಕಷ್ಟು ನನ್ನ ಮೇಲೆನೇ ಆತ್ಮಗೌರವ ಇದೆ. ನಾನು ನನ್ನನ್ನು ನೋಡಿದ ತಕ್ಷಣ ಜನರು ಟೀಚರ್ ಅನ್ಬೇಕು ಎಂಬ ನನ್ನ ಆಸೆ. ಹೇಗೆ ನೀವೆಲ್ಲ ಯೂನಿಫಾರ್ಮ್ ಹಾಕೊಂಡಿರಲ್ಲ, ದೂರದಿಂದ ನೋಡಿದ್ರು ಸಹ ನೀವು ಯೂನಿಫಾರ್ಮ್ ಹಾಕೊಂಡಿದ್ದಕ್ಕೆ ನೀವು ವಿದ್ಯಾರ್ಥಿಗಳು ಅಂತ ಜನರಲ್ಲಿ ಒಂದು ಭಾವನೆ ಮೂಡುತ್ತದೆ. ಹೀಗಾಗಿ ನನ್ನನ್ನು ನೋಡಿದ ತಕ್ಷಣ ಜನರು ನಾನು ಟೀಚರ್ ಅಂತ ಹೇಳಬೇಕು, ಆ ಆಸೆ ನನ್ನಲ್ಲಿ. ಯಾವಾಗಲೂ ಕಾಲೇಜ್ ಹೋಗುವ ಸಂದರ್ಭದಲ್ಲಿ ಟೈ ಹಾಕುತ್ತೇನೆ. ಯೂಶ್ವಲಿ ಒಂದು ತಿಂಗಳಿಗೆ 2 ಸಲ ಆದರೂ ಸೂಟನ್ನು ಹಾಕುತ್ತೇನೆ. ಇದೇ ಎಂಬ ಕಾರಣಕ್ಕೆ ಅಲ್ಲ, ನಾನು ಆ ವೃತ್ತಿಗೆ ನ್ಯಾಯವನ್ನು ಕೊಡಬೇಕಾದ್ರೆ ವಿದ್ಯಾರ್ಥಿಗಳು ನನ್ನನ್ನು ನೋಡಿದಾಗ ಅಟ್ಲೀಸ್ಟ್ ನನ್ನ ಉಡುಪು, ನನ್ನ ಹಾವ ಭಾವವನ್ನು ನೋಡಿ ಆದರೂ ಇವರು ಟೀಚರ್ ಆಗಿದ್ದಾರೆ, ಇವರನ್ನ ನಾವು ಅನುಸರಿಸಬಹುದು ಎಂಬ ಭಾವನೆ ಬರಬೇಕು. ಇವೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ಪರ್ಸನಾಲಿಟಿ ಅಂತ ಕರೀತೇವೆ, ವ್ಯಕ್ತಿತ್ವ ಅಂತ ಕರೀತೇವೆ. ನಮ್ಮೆಲ್ಲರ ಹತ್ರ ವ್ಯಕ್ತಿತ್ವ ಇದೆ ಇಲ್ವೋ? ನಾವೆಲ್ಲರೂ ವ್ಯಕ್ತಿಗಳು. ನಮಗೆ ಡ್ರೆಸ್ ಹಾಕಿಕೊಳ್ಳುವಂತಹ ಸೆನ್ಸ್ ಇದೆ, ಮಾತನಾಡುವಂತಹ ಸೆನ್ಸ್ ಇದೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂಬ ಸೆನ್ಸ್ ಇದೆ, ಯಾವ ಯಾವ ಸಂದರ್ಭದಲ್ಲಿ ಏನನ್ನ ಮಾತಾಡಬೇಕು ಎಂಬ ಸೆನ್ಸ್ ಇದೆ, ದೊಡ್ಡವರಿಗೆ ಗೌರವ ಯಾವ ರೀತಿ ಕೊಡಬೇಕು, ಚಿಕ್ಕವರ ಜೊತೆ ಯಾವ ರೀತಿ ಸ್ನೇಹದಿಂದ ಇರಬೇಕು, ಇವೆಲ್ಲ ನಮ್ಮ ಹತ್ರ ಸೆನ್ಸ್. ಈ ಎಲ್ಲ ಸೆನ್ಸ್ಗಳು, ಇವೆಲ್ಲ ಭಾವನೆಗಳು ನಮ್ಮ ವ್ಯಕ್ತಿತ್ವದ ನಿರ್ಮಾಣವನ್ನ ಮಾಡುತ್ತವೆ. ಹೀಗಾಗಿ ಈಗಾಗಲೇ ನಮ್ಮ ಹತ್ರ ವ್ಯಕ್ತಿತ್ವ ಉಂಟು ಇದ್ದಾಗ ಮತ್ತೇನು ಹೇಳಲಿಕ್ಕಿದೆ ಇಲ್ಲಿ? ನಾನೇನ್ ಆಡ್ ಮಾಡಬಹುದು? ಏನ್ ಮಾಡಬಹುದು? ಒಂದು ಸೈಕಾಲಜಿನಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಒಂದು ಗ್ಲಾಸಿನಲ್ಲಿ ಅರ್ಧ ನೀರು ತುಂಬಿದರೆ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ 2 ರೀತಿಯ ಉತ್ತರಗಳು ಸಿಗ್ತವೆ. ಒಬ್ಬರು ಹೇಳ್ತಾರೆ ಗ್ಲಾಸಿನಲ್ಲಿ ಅರ್ಧ ನೀರು ಇದೆ, ಮತ್ತೊಬ್ಬರು ಹೇಳ್ತಾರೆ ಗ್ಲಾಸು ಅರ್ಧ ಖಾಲಿ ಇದೆ. ಯಾರು ಅರ್ಧ ತುಂಬಿದೆ ಅಂತ ಹೇಳ್ತಾರೋ ಅವರು ಪಾಸಿಟಿವ್ ಆಟಿಟ್ಯೂಡ್ ಉಳ್ಳವರು, ಯಾರು ಅರ್ಧ ಗ್ಲಾಸ್ ಖಾಲಿ ಇದೆ ಅಂತ ಹೇಳ್ತಾರೋ ಅವರು ನೆಗೆಟಿವ್ ಆಟಿಟ್ಯೂಡ್. ಇಲ್ಲಿ ಇದನ್ನ ಮತ್ತೊಂದು ದೃಷ್ಟಿಯಲ್ಲಿ ನೋಡಬಹುದು. ನಮ್ಮೆಲ್ಲರ ಹತ್ರ ಒಂದಲ್ಲ ಒಂದು ರೀತಿಯ ವ್ಯಕ್ತಿತ್ವದ ಪರಿಮಾಣ ಇರ್ತದೆ. ಅದನ್ನ ಮತ್ತಷ್ಟು ಹೆಚ್ಚಾಗಿಸಲಿಕ್ಕೆ